ಕೆರಳಿಸಿದ್ದ ಹಲವು ಕ್ಷೇತ್ರಗಳಲ್ಲಿ ಮಂಡ್ಯ ಕೂಡ ಒಂದು. ಅಂದ್ರೆ ಮಂಡ್ಯ ಯಾಕೆ ಕುತೂಹಲ ಕೆರಳಿಸಿತ್ತು ಅಂದ್ರೆ ಹಾಲಿ ಸಂಸದೆಯಾಗಿರೋ ಸುಮಲತಾ ಅವರ ನಡೆ ಏನಾಗಿರುತ್ತೆ. ಬಿಜೆಪಿಗೆ ಸಪೋರ್ಟ್ ಅಂದ್ರು, ಬಿಜೆಪಿ ಮೈತ್ರಿಯಲ್ಲಿ ಜೆಡಿಎಸ್ಗೆ ಆ ಕ್ಷೇತ್ರವನ್ನು ಬಿಡಿಸ್ಕೊಡ್ತು. ಹಾಗಿರುವಾಗ ಸುಮಲತಾ ಅವರ ನಡೆ ನಿರ್ಧಾರ ಏನಾಗಿರುತ್ತೆ ಅನ್ನುವಂಥದ್ದು ಇಲ್ಲಿ ತನಕ ಕುತೂಹಲ ಮೂಡಿಸ್ತಾ ಇದೆ. ಮೊನ್ನೆ ಕುಮಾರಸ್ವಾಮಿ ಅವರು ನೇರವಾಗಿ ಸುಮಲತಾ ಅವರ ಮನೆಗೆ ಹೋಗಿ ಭೇಟಿ ಕೊಟ್ಟು ಬಂದಿದ್ದಾರೆ. ಹಾಗಾದ್ರೆ ಅವರ ನಿರ್ಧಾರ ಏನು ಅನ್ನೋದನ್ನ ಈಗ ನಾಳೆ ಪ್ರಕಟ ಮಾಡ್ತೀನಿ ಅಂತ ಹೇಳಿದ್ದಾರೆ. ಏನಾಗಿರ್ಬೋದು? ಬಂಡಾಯನ ಅಥವಾ ಸಪೋರ್ಟ್ ಮಾಡ್ತಾರಾ ಅಥವಾ ನ್ಯೂಟ್ರಲ್? ನೋಡ್ತಾ ಹೋಗೋಣ. ಟಿಕೆಟ್ ಮಿಸ್ ರೆಬಲ್ ಲೇಡಿ ಸುಮಲತಾ ನಿರ್ಧಾರ ಏನು? ಪಕ್ಷೇತರ ಸ್ಪರ್ಧೆಯೋ ದೋಸ್ತಿಗೆ ಬೆಂಬಲವೋ? ನಾಳೆ ನಿರ್ಧಾರ. ಅಳೆದು ತೂಗಿ ನಿರ್ಧಾರ ಘೋಷಿಸ್ತಾರಾ ಸಂಸದೆ ಸುಮಲತಾ? ಎಸ್, 2019 ಮಂಡ್ಯ ಲೋಕಸಭಾ ಚುನಾವಣೆ ಅಕ್ಷರಶಃ ರಣಕಣವಾಗಿ ಬದಲಾಗಿತ್ತು. ಇದಕ್ಕೆ ಕಾರಣ ನಿಖಿಲ್ ಕುಮಾರಸ್ವಾಮಿ ಹಾಗೂ ಸಂಸದೆ ಸುಮಲತಾ ಅಂಬರೀಶ್ ಅವರ ನಡುವಿನ ಹೈ ವೋಲ್ಟೇಜ್ ಸ್ಪರ್ಧೆ. ಈ ವೇಳೆ ಜೆಡಿಎಸ್ ನಾಯಕರು ಸುಮಲತಾ ವಿರುದ್ಧ ಮಾತನಾಡಿದ್ರು. ಇದಾದ ಬಳಿಕ ಸುಮಲತಾ 5 ವರ್ಷಗಳ ಕಾಲ ಜೆಡಿಎಸ್ ನಾಯಕರ ವಿರುದ್ಧ ವಾಗ್ದಾಳಿಗೆ ಪ್ರತ್ಯುತ್ತರವನ್ನ ಕೊಡ್ತಾನೆ ರಾಜಕೀಯ ಮಾಡ್ಕೊಂಡು ಬಂದ್ರು. ಆದ್ರೆ ಬದಲಾದ ರಾಜಕೀಯದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಆದ ಕಾರಣ ಮಂಡ್ಯವನ್ನ ಬಿಜೆಪಿ ಜೆಡಿಎಸ್ಗೆ ಬಿಟ್ಟುಕೊಟ್ಟಿದ್ದು. ಮಂಡ್ಯ ಮೈತ್ರಿ ಅಭ್ಯರ್ಥಿಯಾಗಿ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಸ್ಪರ್ಧೆ ಮಾಡ್ತಿದ್ದಾರೆ. ಹೀಗಾಗಿ ರೆಬಲ್ ಲೇಡಿ ಪಕ್ಷೇತರವಾಗಿ ಮತ್ತೆ ಸ್ಪರ್ಧೆ ಮಾಡ್ತಾರಾ ಅಥವಾ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯನ್ನ ಬೆಂಬಲಿಸ್ತಾರಾ ಎಂಬ ಪ್ರಶ್ನೆಗಳು ಎದ್ದಿವೆ. ಸದ್ಯ ಸುಮಲತಾ ಅವ್ರಿಗೆ ಬಿಜೆಪಿ ಹೈಕಮಾಂಡ್ ಮುಂದೆ ಉತ್ತಮ ಹುದ್ದೆ ನೀಡೋದಾಗಿ ಭರವಸೆಯನ್ನ ಕೊಟ್ಟು ಮೈತ್ರಿಗೆ ಬೆಂಬಲಿಸುವಂತೆ ಹೇಳಿತ್ತು. ಇದಾದ ಬಳಿಕ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಹಾಗೂ ಸ್ವತಃ ಕುಮಾರಸ್ವಾಮಿ ಸುಮಲತಾ ಅವರ ನಿವಾಸಕ್ಕೆ ತೆರಳಿ ಹಳೆದೆಲ್ಲವನ್ನ ಮರೆತು ಮಂಡ್ಯ ಅಭಿವೃದ್ಧಿಗೆ ಹಾಗೂ ಮೋದಿ ಅವರು ಮತ್ತೆ ಪ್ರಧಾನಿಯಾಗುವುದಕ್ಕೆ ಮೈತ್ರಿಯನ್ನ ಬೆಂಬಲಿಸಿ ಅಂತ ಕೇಳಿದ್ದಾರೆ. ಆದರೆ ಏಪ್ರಿಲ್ 3ರಂದು ಮಂಡ್ಯದಲ್ಲಿ ಆಪ್ತರು ಬೆಂಬಲಿಗರ ಸಭೆ ಕರೆದಿದ್ದು, ಇನ್ನು ಸಭೆ ಬಳಿಕ ಅಂತಿಮ ನಿರ್ಧಾರವನ್ನ ಹೇಳೋದಾಗಿ ತಿಳಿಸಿದ್ದಾರೆ. ಸದ್ಯ ಸುಮಲತಾ ಆಪ್ತ ಬಳಗದ ಮಾಹಿತಿ ಪ್ರಕಾರ ನಾಳೆ ಸುಮಲತಾ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಬೆಂಬಲಿಸೋದಾಗಿ ಹೇಳ್ತಾರೆ ಅಂತ ಹೇಳಲಾಗ್ತಾ ಇದೆ. ನಾನು 4ನೇ ತಾರೀಕಿನಂದು ಮಂಡ್ಯ ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ನಾಮಪತ್ರ ಸಲ್ಲಿಸ್ತಾ ಇದ್ದೇನೆ. ಆ ನಾಮಪತ್ರವನ್ನು ಸಲ್ಲಿಸ್ತಕ್ಕಂಥ ಹಿನ್ನೆಲೆಯಲ್ಲಿ ಅಕ್ಕ ಅವರ ಸಹಕಾರವನ್ನು ಕೇಳಲಿಕ್ಕೆ ಅವ್ರ ಮನೆಗೆ ಬಂದಿದ್ದೇನೆ. ನಾನು ನನ್ನ ಕಾರ್ಯಕರ್ತರು, ನನ್ನ ಹಿತೈಷಿರು ಅವರನ್ನು ಫಸ್ಟ್ ಸಂಪರ್ಕ ಮಾಡಿ ಅವರ ಒಂದು ಒಪ್ಪಿಗೆ ತಗೊಳ್ಳದೆ ನಾನು ಯಾವುದೇ ನಿರ್ಧಾರ ತಗೊಳ್ಳೋಕ್ಕಾಗೋದಿಲ್ಲ ಅನ್ನೋವಂಥ ಮಾತನ್ನು ನಾನು ಮುಕ್ತವಾಗಿ ಹೇಳಿದ್ದೀನಿ ಅವ್ರಿಗೆ. ಖಂಡಿತ ಅದನ್ನು ನಾನು ಅರ್ಥ ಮಾಡ್ಕೋತೀನಿ. ನೀವು ಅವ್ರನ್ನೆಲ್ಲ ಸಂಪರ್ಕ ಮಾಡಿ ಅವರ ಒಂದು ಸಲಹೆ, ಅವರ ಒಂದು ಆಸೆ ಏನಿದೆ ಅದನ್ನು ನೀವು ಮನಸ್ಸಲ್ಲಿಟ್ಕೊಂಡು ಆಮೇಲೆ ನೀವೊಂದು ಸ್ಟೆಪ್ ತಗೊಳ್ಳಿ. ಒಟ್ಟಾರೆ ಸದ್ಯ ಸುಮಲತಾ ಆಪ್ತ ಬಳಗ ಹೇಳೋ ಪ್ರಕಾರ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಬೆಂಬಲಿಸುತ್ತಾರೆ ಅಂತ ಹೇಳ್ತಾ ಇದ್ದು, ಸುಮಲತಾ ನಿರ್ಧಾರ ಪಕ್ಷೇತರನ ಅಥವಾ ಮೈತ್ರಿ ಬೆಂಬಲಿಸೋದಾ ಈ ಬಗ್ಗೆ ನಾಳೆ ಸುಮಲತಾ ಅವರ ಬಾಯಲ್ಲೇ ಕೇಳಬೇಕಾಗಿದೆ. ರೋಹಿತ್, ಪಬ್ಲಿಕ್ ಟಿವಿ, ಮಂಡ್ಯ.